ಇದು ಇಲ್ಲದಂತಾಗಿದೆ ಟ್ರೀ ಪಾರ್ಕ್. ಸಾರ್ವಜನಿಕರ ಪರದಾಟ. ನಿರ್ವಹಣೆ ಇಲ್ಲದೆ ಸೊರಗಿ ಹೋಗಿದೆ ಕುಮಾರೇಶ್ವರ ಸಸ್ಯೋದ್ಯಾನ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದ ಶ್ರೀ ಕುಮಾರೇಶ್ವರ ಸಸ್ಯೋದ್ಯಾನ ನಿರ್ವಹಣೆ ಇಲ್ಲದೆ ಹಾಗೂ ಅನುದಾನದ ಕೊರತೆಯಿಂದ ಸೊರಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪಟ್ಟಣಕ್ಕೊಂದು ಉತ್ತಮ ಉದ್ಯಾನವನವನ್ನ ನೀಡಬೇಕೆಂಬ ಆಶಯದೊಂದಿಗೆ ನಿರ್ಮಾಣಗೊಂಡ ಈ ಸಸ್ಯೋದ್ಯಾನ ಆರಂಭದಲ್ಲಿ 1-2 ವರ್ಷ ಸಾರ್ವಜನಿಕರನ್ನ ಹಾಗೂ ವಿಶೇಷವಾಗಿ ಮಕ್ಕಳನ್ನ ಗಮನ ಸೆಳೆದಿತ್ತು. ಇಲ್ಲಿಗೆ ಬರುವ ಸಾರ್ವಜನಿಕರಿಗೆ ಪ್ರವೇಶ ಶುಲ್ಕವಾಗಿ ಮಕ್ಕಳಿಗೆ 5 ರೂಪಾಯಿ ಹಾಗೂ ಹಿರಿಯರಿಗೆ 10 ರೂಪಾಯಿ ನಿಗದಿಪಡಿಸಲಾಗಿತ್ತು. ಇನ್ನು ಅನುದಾನದ ಕೊರತೆಯಿಂದ ಪಾರ್ಕ್ನಲ್ಲಿ ಎಲ್ಲಂದರಲ್ಲಿ ಕಸ ಬಿದ್ದಿರೋದ್ರ ಜೊತೆಗೆ ಎಲ್ಲಂದರಲ್ಲಿ ಗಿಡಗಳು ಬೆಳೆದು ನಿಂತಿದ್ದು ಮಕ್ಕಳ ಬಳಕೆಯ ಕಬ್ಬಿಣದ ಆಟದ ಸಾಮಗ್ರಿಗಳು ಮುರಿದು ತುಕ್ಕಿಡಿತಾವೆ. ಜೊತೆಗೆ ಮಕ್ಕಳು ಆಟವಾಡುವ ಆಟಿಕೆಗಳು ಬಳಕೆಗೆ ಬಾರದೆ ಜಖಂಗೊಂಡಿವೆ. ಅಷ್ಟೇ ಅಲ್ಲದೆ ವಿಶ್ರಾಂತಿಗೆಂದು ಅಳವಡಿಸಲಾದ ಆಸನಗಳಲ್ಲಿ ಹುತ್ತ ಮತ್ತು ಹುಲ್ಲು ಬೆಳೆದು ನಿಂತಿದ್ದು ಅಲ್ಲದೆ ಪಾರ್ಕ್ನಲ್ಲಿರುವ ಕೃತಕ ಜಲಪಾತ ಕೂಡ ಬಂದಾಗಿದೆ. ಇದಿಷ್ಟೇ ಅಲ್ಲದೆ ಸಿಸಿ ಕ್ಯಾಮೆರಾಗಳು ಕೆಟ್ಟೋಗಿದ್ದು ಶೌಚಾಲಯದ ಸ್ಥಿತಿಯಂತೂ ಹೇಳತೀರದಾಗಿದೆ. ಇನ್ನು 20 ಎಕರೆಯ ಸಸ್ಯೋದ್ಯಾನ ತಾಣದಲ್ಲಿ ನಿರ್ವಹಣೆಗಂತ ಕೇವಲ ಒಬ್ಬ ಸಿಬ್ಬಂದಿಯನ್ನ ಮಾತ್ರ ನೇಮಕ ಮಾಡಲಾಗಿದ್ದು ಇದರ ನಿರ್ವಹಣೆಗೆ ಕನಿಷ್ಠ 8 ರಿಂದ 10 ಜನ ಸಿಬ್ಬಂದಿ ಅಗತ್ಯ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಪಾರ್ಕ್ ಸಿಬ್ಬಂದಿ ಹಾಗೂ ಅನುದಾನದ ಕೊರತೆಯಿಂದಾಗಿ ಇಂದು ನಿರ್ವಹಣೆ ಇಲ್ಲದೆ ಈ ಸ್ಥಿತಿಗೆ ಮುಖ್ಯ ಕಾರಣ ಆಗಿದೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.